Next, we go to Unit 4 Markets. Perfect competition market. The perfect competitive market is one in which number of buyers and sellers are very large, all engaged in buying and selling a homogeneous product without any artificial restrictions and possessing perfect knowledge of the market at the time. ಸೊ ನಿಮಗೆ ಪರ್ಫೆಕ್ಟ್ ಕಾಂಪಿಟಿಷನ್ ಮಾರ್ಕೆಟ್ ಅಂದರೆ ಏನು ಅಂದರೆ ಇದರಲ್ಲಿ ಯು ವಿಲ್ ಹ್ಯಾವ್ ಮೆನಿ ಬಯರ್ಸ್ ಆ್ಯಂಡ್ ಸೆಲ್ಲರ್ಸ್ ತುಂಬ ಲಾರ್ಜ್ ಅಲ್ಲಿ ಇರ್ತಾರೆ ಮತ್ತು ಎಲ್ಲರೂ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಈ ಹೋಮೋಜಿನಿಯಸ್ ಪ್ರಾಡಕ್ಟ್. ಹೋಮೋಜಿನಿಯಸ್ ಅಂದರೆ ಒಂದೇ ಥರದ ಮಾರ್ಕೆಟ್. ಫಾರ್ ಎಕ್ಸಾಂಪಲ್ ಒಂದು ಫ್ಲವರ್ ಮಾರ್ಕೆಟ್ಗೆ ಹೋಗ್ತೀರಾ, ಅಲ್ಲಿ ಎಲ್ಲರೂ ಫ್ಲವರ್ಸ್ನೇ ಮಾರ್ತಾ ಇರ್ತಾರೆ, ಎಲ್ಲರೂ ಒಂದೇ ಥರ ಫ್ಲವರ್ಸ್ನ ಮಾಡ್ತಾ ಇರ್ತಾರೆ ಆ್ಯಂಡ್ ಯಾರೂ ಪ್ರೈಸ್ ರೇಸ್ ಮಾಡೋಕ್ಕಲ್ಲ. ಒಬ್ಬರು ಪ್ರೈಸ್ ರೇಸ್ ಮಾಡಿದ್ರು ಬೈಯರು ಬೇರೆಯವ್ರ ಹತ್ರ ಹೊರಟೋಗ್ಬಿಡ್ತಾರೆ ಆ ಥರ. ವಿತೌಟ್ ಎನಿ ಆರ್ಟಿಫಿಷಿಯಲ್, ಅಲ್ಲಿ ಏನೂ ಆರ್ಟಿಫಿಷಿಯಲ್ ರೆಸ್ಟ್ರಿಕ್ಷನ್ಸ್ ಇಲ್ಲ, ಯಾರು ಬೇಕಾದ್ರೂ ಹೋಗಿ ಮಾರ್ಬೋದು, ಯಾರು ಬೇಕಾದ್ರೂ ಬಿಡ್ಬೋದು. ಆ್ಯಂಡ್ ದೇ ಹ್ಯಾವ್ ದ ಪರ್ಫೆಕ್ಟ್ ನಾಲೆಜ್ ಆಫ್ ದ ಮಾರ್ಕೆಟ್. ಆ ಟೈಮಲ್ಲಿ ಏನು ಬೇಕು ಮಾರ್ಕೆಟಲ್ಲಿ ಅದ್ರ ಬಗ್ಗೆ ಪರ್ಫೆಕ್ಟ್ ನಾಲೆಜ್ ಇರುತ್ತೆ. The features of the market: large number of buyers and sellers. ಮತ್ತು buyers and sellers large ನಂಬರಲ್ಲಿರುತ್ತಾರೆ. The first condition is that number of buyers and sellers must be so large that none of them individually is in position to influence the price and output in the industry as a whole. ಅಂದರೆ ಇಲ್ಲಿ ಲಾರ್ಜ್ ನಂಬರ್ ಆಫ್ ತುಂಬ ಜನ ಬಯರ್ಸ್ ಮತ್ತು ಸೆಲ್ಲರ್ಸ್ ಇರ್ತಾರೆ. ಸೊ ಇದರಲ್ಲಿ ಫಸ್ಟ್ ಕಂಡೀಷನ್ ಏನಂದರೆ ಸೆಲ್ಲರ್ ಎಷ್ಟು ಜಾಸ್ತಿ ಇರ್ತಾರೆ ಅಂದರೆ ಇದರಲ್ಲಿ ಒಬ್ಬರು ಇನ್ಫ್ಲೂಯೆನ್ಸ್ ಮಾಡಿದ್ರೆ ಏನೂ ಔಟ್ಕಮ್ ಇರಲ್ಲ, ಅಥವಾ ಇಂಡಸ್ಟ್ರಿಗೆ, ಆ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಏನೂ ಎಫೆಕ್ಟ್ ಆಗಲ್ಲ. ನೆಕ್ಸ್ಟ್ ಇಸ್ ದ ಹೋಮೋಜಿನಿಯಸ್ ಪ್ರಾಡಕ್ಟ್. Each firm produces and sells a homogeneous product so that no buyer has any preference of the market or any individual seller over others. ಅಂದರೆ ಪ್ರತಿಯೊಂದು ಫರ್ಮು ಏನು ಮಾಡ್ತಾರೆ ಅಂದರೆ ಒಂದು ಹೋಮೋಜಿನಿಯಸ್ ಪ್ರಾಡಕ್ಟ್ನ ಸೆಲ್ ಮಾಡ್ತಾರೆ. ಓಕೆ, ಸೇಮ್ ಟೈಪ್ ಆಫ್ ಪ್ರಾಡಕ್ಟ್ ಅಂದರೆ ಒಂದೇ ಥರ ಪ್ರಾಡಕ್ಟ್ನ ಸೆಲ್ ಮಾಡ್ತಾರೆ. ಸೊ ಬೈಯರ್ಗೆ ಏನಿರುತ್ತೆ, ಪ್ರಿಫರೆನ್ಸ್ ಇರಲ್ಲ. ಓಕೆ, ಏನಂದರೆ ಬೇರೆ ಇಂಡಿವಿಜುವಲ್ ಸೆಲ್ಲರ್ ಹತ್ರ ಹೋಗಬೇಕು ಅನ್ನೋಂಥ ಪ್ರಿಫರೆನ್ಸ್ ಇರಲ್ಲ. ದಿಸ್ ಈಸ್ ಓನ್ಲಿ ಪಾಸಿಬಲ್ ಇಫ್ ದ ಯೂನಿಟ್ಸ್ ಆಫ್ ಸೇಮ್ ಪ್ರಾಡಕ್ಟ್ ಆರ್ ಪ್ರೊಡ್ಯೂಸ್ಡ್ at by different sellers are perfect substitute. Okay, this consists of homogeneous products. Okay, next, absence of artificial restrictions. Absence of artificial restrictions ಅಂದರೆ ಏನಂದರೆ ಇಲ್ಲಿ ಯಾವುದೇ ರೀತಿಯಾದ ರೆಸ್ಟ್ರಿಕ್ಷನ್ಸ್, ಆರ್ಟಿಫಿಷಿಯಲ್ ಆದಂಥ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ. The third condition is that there is complete openness in buying and selling of goods. Sellers are free to sell their goods to any buyer and the buyers are free to buy from any seller. So ಇಲ್ಲಿ ಓಪನ್ನೆಸ್ ಇರುತ್ತೆ. ಯಾವ ಸೆಲ್ಲರ್ಗೆ ಬೇಕಾದ್ರೂ ಯಾರು ಮಾರ್ಬೋದು, ಅಥವಾ ಯಾವ ಬೈಯರ್ ಹತ್ರ ಬೇಕಾದ್ರೂ ಸೆಲ್ಲರ್ ಹೋಗ್ಬೋದು. ದೆರ್ ಇಸ್ ನೋ ರೆಸ್ಟ್ರಿಕ್ಷನ್. ಫ್ರೀಡಮ್ ಆಫ್ ಎಂಟ್ರಿ ಆರ್ ಎಕ್ಸಿಟ್. The firm should be free to exit and enter or leave the industry. ಸೊ ಫರ್ಮ್ಗೆ ಯಾವುದೇ ರೀತಿ ಕಂಡೀಷನ್ಸ್ ಇರಲ್ಲ, ಯಾರು ಬೇಕಾದ್ರೂ ಎಂಟ್ರ್ ಆಗ್ಬೋದು, ಯಾರು ಬೇಕಾದ್ರೂ ಈಚೆ ಹೋಗ್ಬೋದು. ಇಟ್ ಇಂಪ್ಲೈಸ್ ದಟ್ ವೆನ್ ಎವರ್ ದ ಇಂಡಸ್ಟ್ರಿ is earning excess profits attracted by these gains, some new firms enter the industry. ಸೊ ಇಂಡಸ್ಟ್ರಿ ಒಳ್ಳೆ ಪ್ರಾಫಿಟ್ ಬರ್ತಾ ಇದೆ ಅಂದಾಗ ಹೊಸ ಫರ್ಮ್ಸ್ ಎಂಟ್ರ್ ಆಗ್ಬೋದು. ಸೊ ಇನ್ ಕೇಸ್ ಆಫ್ ಲಾಸ್ ಬೀಯಿಂಗ್ ಸಸ್ಟೈನ್ ಬೈ ದ ಇಂಡಸ್ಟ್ರಿ, ಸಮ್ ಫರ್ಮ್ಸ್ ಮೇ ಲೀವ್ ಇಟ್. ಅದೇ ಇಂಡಸ್ಟ್ರೀಲಿ ಏನಾರ ಲಾಸ್ ಆದಾಗ ಕೆಲವರು ಅದನ್ನು ಮಾರ್ಕೆಟ್ನ ಬಿಟ್ಟು ಹೋಗ್ಬೋದು. ಸೊ ದೀಸ್ ಆರ್ ದೇರ್ ಇಸ್ ಫ್ರೀಡಮ್ ಫಾರ್ ಎಕ್ಸಿಟ್ or entry. This condition holds true in long term. Perfect mobility of goods and factors. ಆಮೇಲೆ ಇದರಲ್ಲಿ ಏನಾಗಿದೆ ಅಂದರೆ ಗೂಡ್ಸ್ ಆರ್ ಫ್ರೀ ಟು ಮೂವ್ ಫ್ರಮ್ ದೋಸ್ ಪ್ಲೇಸಸ್ ವೇರ್ ದೇ ಕ್ಯಾನ್ ಫೆಚ್ ಹೈಯೆಸ್ಟ್ ಪ್ರೈಸ್. ಫ್ಯಾಕ್ಟರ್ಸ್ ಕ್ಯಾನ್ ಆಲ್ಸೋ ಮೂವ್ ಫ್ರಮ್ ಲೋ ಪೇಡ್ ಟು ಹೈ ಪೇಡ್ ಇಂಡಸ್ಟ್ರಿ. ಸೊ ಈ ಗೂಡ್ಸ್ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಮೊಬಿಲಿಟಿ ಇದೆ. ಓಕೆ, ಅದು ಅವರು ಹೈಯೆಸ್ಟ್ ಪ್ರೈಸ್ನ ಫೆಚ್ ಮಾಡ್ಬೋದು. ಎಲ್ಲಿಂದ ಫೆಚ್ ಮಾಡ್ಬೋದು? ಬಯರ್ಸಿಂದ. ಓಕೆ, ಮತ್ತು ಇವರು ಲೋ ಪೇಡಿಂದ ಹೈ ಪೇಡ್ ಇಂಡಸ್ಟ್ರಿಗೆ ಹೋಗೋ ಮೊಬಿಲಿಟಿ ಈಸಿ ಇರುತ್ತೆ. Okay, perfect knowledge of market condition. Buyers and sellers possess complete knowledge about the prices at which the goods are being bought and sold, and
of the prices which others are prepared to buy and sell. They also have perfect knowledge of the place where the transaction are being carried on. ಓಕೆ, ಇಲ್ಲಿ ಏನಾಗುತ್ತೆ ಅಂತಂದರೆ ಪರ್ಫೆಕ್ಟ್ ನಾಲೆಜ್ ಇರುತ್ತೆ. ಓಕೆ, ಬಯರ್ಸ್ ಮತ್ತು ಸೆಲ್ಲರ್ಸ್ಗೆ ಗೂಡ್ಸ್ ಎಲ್ಲಿಂದ ತರ್ತಾರೆ ಮತ್ತು ಅಟ್ ವಾಟ್ ಪ್ರೈಸ್ ದೇ ಆರ್ ಬೀಯಿಂಗ್ ಸೋಲ್ಡ್. ಓಕೆ, ಇದೆಲ್ಲ ಪರ್ಫೆಕ್ಟ್ ನಾಲೆಜ್ ಇರುತ್ತೆ. ಮತ್ತು ಯಾವ ಜಾಗದಲ್ಲಿ ಯಾವ ಟ್ರಾನ್ಸಾಕ್ಷನ್ಸ್ ನಡೀತಾ ಇದೆ, ವೇರ್ ದ ಟ್ರಾನ್ಸಾಕ್ಷನ್ಸ್ ಆರ್ ಬೀಯಿಂಗ್ ಕ್ಯಾರಿಡ್. ಸಚ್ ಪರ್ಫೆಕ್ಟ್ ನಾಲೆಜ್ ಆಫ್ ಮಾರ್ಕೆಟ್ ಕಂಡೀಷನ್ Such perfect knowledge of market condition forces the seller to sell their products at prevailing market price. ಸೊ ಹಾಗಿದ್ದಾಗ ಸೆಲ್ಲರ್ಸ್ ಏನು ಮಾಡಬೇಕಂದ್ರೆ ಅವರು ಪ್ರಿವೇಲಿಂಗ್ ಮಾರ್ಕೆಟ್ ಪ್ರೈಸಲ್ಲಿ ಸೆಲ್ ಮಾಡೋದಕ್ಕೆ ಫೋರ್ಸ್ಡ್. ಓಕೆ, ಆ್ಯಂಡ್ ಟು ಬೈ ಅಟ್ ದಟ್ ಪ್ರೈಸ್. ನೆಕ್ಸ್ಟ್, absence of transport cost. The last condition is that there is no transport cost in carrying the product from one place to another. This condition is essential for existence of perfect competition market, which requires that a commodity must have the same prices everywhere at any time. ಅಂದರೆ ಸೇಮ್ ಪ್ರೈಸ್ ಇರುತ್ತೆ ಮಾರ್ಕೆಟ್ದು, ಮತ್ತು ಯಾಕೆಂದರೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಇರಲ್ಲ. ಇದು ಲಾಸ್ಟ್ ಕಂಡೀಷನ್. ಓಕೆ, ಯಾಕೆಂದರೆ ಆ ಪ್ರಾಡಕ್ಟ್ಗಾದ ಲಾಸ್ಟ್ ಕಂಡೀಷನ್ ಏನು ಅಂದರೆ ಆ ಪ್ರಾಡಕ್ಟ್ನ ಒಂದು ಜಾಗದಿಂದ ಇನ್ನೊಂದು ಜಾಗ ತೊಗೊಂಡು ಹೋಗೋದಕ್ಕೆ ದೇರ್ ಇಸ್ ನೋ ಟ್ರಾನ್ಸ್ಪೋರ್ಟ್ ಕಂಡೀಷನ್. ಇದು ತುಂಬ ಇಂಪಾರ್ಟೆಂಟ್ ಕಂಡೀಷನ್ ಆಗುತ್ತೆ. ವೈ? ಫಾರ್ ದ ಎಕ್ಸಿಸ್ಟೆನ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್. ಯಾಕೆ ಅಂತಂದರೆ ಒಂದು ಪ್ರಾಡಕ್ಟು ಎಲ್ಲ ಜಾಗದಲ್ಲೂ ಸೇಮ್ ಪ್ರೈಸ್ ಇರಬೇಕು ಅಂತಂದರೆ ದೇ ಶುಡ್ ನಾಟ್ ಬಿ ಅಡಿಷ್ನಲ್ ಚಾರ್ಜಸ್. ಇಫ್ ದ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಇಸ್ ಆ್ಯಡೆಡ್ ಟು ದ ಪ್ರೈಸ್ ಆಫ್ ದ ಪ್ರಾಡಕ್ಟ್, ಈವನ್ ಅ ಹೋಮೋಜಿನಿಯಸ್ ಕಮೋಡಿಟಿ ವಿಲ್ ಹ್ಯಾವ್ ಡಿಫ್ರೆಂಟ್ ಪ್ರೈಸಸ್ ಡಿಪೆಂಡಿಂಗ್ ಅಪಾನ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಫ್ರಮ್ ಪ್ಲೇಸ್ ಆಫ್ ಸಪ್ಲೈ. ಇವಾಗ ಫಾರ್ ಎಕ್ಸಾಂಪಲ್, ನೀವು ಹೂವು ಮಲ್ಲೇಶ್ವರಮಲ್ಲಿ ತೊಗೊಂಡ್ರು ಅದೇ ರೇಟ್ ಇರಬೇಕು, ಮತ್ತು ಜಯನಗರಲ್ಲಿ ತೊಗೊಂಡ್ರು ಅದೇ ರೇಟ್ ಇರಬೇಕು. ಅದೇ ಹೂವು ಅದೇ ರೇಟ್ ಇರಬೇಕು. ದಿಸ್ ಈಸ್ ಅ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್. ನೀವು ಇಲ್ಲಿಂದ ಮಲ್ಲೇಶ್ವರದಿಂದ ಟು ಗೋ ದೇರ್ ಯು ಕೆನಾಟ್ ಚಾರ್ಜ್ ದ ಟ್ರಾನ್ಸ್ಪೋರ್ಟ್ ಚಾರ್ಜಸ್. ಓಕೆ, ಸೊ ಹಾಗಾಗಿ ಇಟ್ ವಿಲ್ ಬಿ ದ ಸೇಮ್. Profit maximization goal. Every firm has only one goal of maximizing its product. ಸೊ ಎಲ್ಲ ಫರ್ಮ್ಗೂ ಒಂದೇ ಒಂದು ಗೋಲ್ ಇರುತ್ತೆ, ಪ್ರಾಡಕ್ಟ್ ಮ್ಯಾಕ್ಸಿಮೈ ಮಾಡೋಕ್ಕೆ. ಆಬ್ಸೆನ್ಸ್ ಆಫ್ ಸೆಲ್ಲಿಂಗ್ ಕಾಸ್ಟ್. ಅಂಡರ್ ಪರ್ಫೆಕ್ಟ್ competition market, the cost of advertisement, sales, promotion, etc. do not arise because all the firms produce only homogeneous products. Okay, ಇಲ್ಲಿ ಈ ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟಲ್ಲಿ ಕಾಸ್ಟ್ ಆಫ್ ಅಡ್ವರ್ಟೈಸ್ಮೆಂಟ್, ಸೇಲ್ಸ್, ಪ್ರೊಡಕ್ಷನ್ ಇದೆಲ್ಲ ಇನ್ಕ್ಲೂಡ್ ಆಗಲ್ಲ. ಆನ್ ದ ಹೋಲ್ ಯು ಕ್ಯಾನ್ ಸೇ there is no extra cost that is added to it. That is the example of a perfect competition market.